ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹೇಳಿಕೆ ಕೊಡ್ತಾರೆ, ಆದ್ರೆ ವಾಸ್ತವದಲ್ಲಿ ಬಿಒಗಳು ಅವರು ಇವರೆಲ್ಲ ಕೂಡ ವಿಲೀನ ಮಾಡ್ತೀವಿ ಅಂತ ಹೇಳ್ತಾರೆ ಅನ್ನೋ ಮಾತನ್ನ ಅದೇನಾಗ್ತದೆ, ವಿಲೀನ ಮಾಡತಕ್ಕಂಥದ್ದು ಅಧಿಕಾರ ನಮ್ಮಲ್ಲಿ ಇರೋದಿಲ್ಲ. ನಾವು ಮಾಡೋದು ವಾಲಂಟರಿಯಾಗಿ ಮಾಡತಕ್ಕಂಥ ಪ್ರಶ್ನೆನೇ ಬರಲ್ಲ. ಅದನ್ನ ಬರ್ಗೂರವ್ರಿಗೂ ಕೂಡ ಅದನ್ನ ಮಾಹಿತಿಯನ್ನು ಕೊಟ್ಟಿದೆ. ವಾಲಂಟರಿಯಾಗಿ KPS ಶಾಲೆಗೆ ನಾವು ವಿಲೀನ ಮಾಡ್ತೀವಿ ಅಂತ ಹೇಳಿದಾಗ ನಾನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹಂಗಂದ ತಕ್ಷಣ ಆಮೇಲೆ ನಾನೇ ವಿಧಾನಸೌಧದಲ್ಲೂ ಕೂಡ ಕರೆಕ್ಟ್ ಆಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಒಂದು ಮಗು ಇದ್ರೂ ಕೂಡ ನಮ್ಮ ಶಾಲೆ ಅಲ್ಲಿ ಟೀಚರ್ ಇರ್ತಾರೆ, ಅಲ್ಲಿ ಮಿಡ್ ಡೇ ಮೀಲ್ಸ್ಗೆ ಊಟದ ವ್ಯವಸ್ಥೆ ಇರುತ್ತೆ, ಎಲ್ಲದೂ ಇರುತ್ತೆ. ಸೊ ಇದನ್ನ ನಾನು ಹೆಚ್ಚು ಚರ್ಚೆ ಮಾಡಕ್ ಹೋಗಲ್ಲ. ಯಾರೋ ಹೇಳ್ತಾರೆ ಅಂತ ಹೇಳಿ ಅದಕ್ಕೆ ನಾವು ಒಬ್ಬ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಹೋಗ್ತಾರ. ಆಮೇಲೆ ಅಲ್ಲ ಒಂದ್ ನಿಮಿಷ, ಬರ್ಗೂರವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಆ ತರದ್ ಏನಾದ್ರು ಇದ್ರೆ ಅವ್ರು ಬೇರೆಯವ್ರ ಮೇಲೆ ನಂಬಿಕೆ ಇಟ್ಕೊಂಡು ಇದನ್ನ ಹೇಳಿಕೆ ಕೊಡೋದನ್ನ ಅದು ತಪ್ಪಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಟ್ವೀಟ್ ಮಾಡಿದ್ದಾರೆ, ನಾನು ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡ್ತೀವಿ. ಈಗ KPS ಒಳ್ಳೇದ ಅಲ್ವಾ? ಅದಕ್ಕೋಸ್ಕರ KPS ನಿಲ್ಸಕ್ ಆಗೋದಿಲ್ಲ. KPS ಇಸ್ ಅ ವೆರಿ ನೈಸ್, ಅದು ಒಳ್ಳೆ ಪ್ರಾಜೆಕ್ಟ್. ಅದರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇರ್ತದೆ, ಬೇರೆ ಲ್ಯಾಂಗ್ವೇಜ್ ಇರ್ತದೆ, ಎಲ್ಲದೂ ಕೂಡ ಇರ್ತದೆ. ಮಕ್ಕಳಿಗೆ ಅನುಗುಣವಾಗಿ ಏನೇನು ಶಿಕ್ಷಣವನ್ನ, ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅದನ್ನ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಕೊಡ್ತೀವಿ. ಅವ್ರಿಗೆ ಇದು ಇರ್ತಕ್ಕಂಥದ್ದು ಏನಂದ್ರೆ ಈ 35 to 33 ಮಾಡಿದ್ವಲ್ಲ, ಆ ವಿಚಾರದಲ್ಲಿ ಒಂದಿದೆ. ಅದು ಬೇರೆ ರಾಜ್ಯದಲ್ಲಿ ಏನಾಗಿದೆ, ಯಾಕೆ ಬೇರೆ ರಾಜ್ಯದವರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿ ಇವರೆಲ್ಲ ತಿಳ್ಕೊಂಡ್ಬಿಟ್ರೆ ಅಲ್ಲಿ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಅದಕ್ಕೆ ನಾನು ಇದನ್ನ ಹೆಚ್ಚು ಚರ್ಚೆ ಮಾಡಕ್ ಹೋಗೋದಿಲ್ಲ. ಇದು ಒಳ್ಳೆ ಬೆಳವಣಿಗೆ, ಉದ್ಯೋಗ ಸಿಗೋದ್ರಲ್ಲೂ ಕೂಡ ಒಳ್ಳೆ ಬೆಳವಣಿಗೆ ಆಗ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಕನ್ನಡನ ಕಾಂಪ್ರಮೈಸ್ ಮಾಡತಕ್ಕಂಥ ವ್ಯವಸ್ಥೆ ಇರೋದೇ ಇಲ್ಲ. ಸರ್, ಈಗ ಅಂದ್ರೆ ಸರ್ಕಾರವಾಗಿ ವಿಲೀನ ಮಾಡಲ್ಲ. ಇಲ್ಲ ನೋಡಿ, ಒಂದ್ ನಿಮಿಷ, ವಿಲೀನ ಮಾಡಲ್ಲ ಅಂತ ನಾನೇ ಹೇಳಿದ್ಮೇಲೆ ಮತ್ತದ್ನ ಯಾಕೆ ಪ್ರಶ್ನೆ ಕೇಳ್ತೀರಾ? ನೀವು ಕೇಳಿ, ಒಂದ್ ನಿಮಿಷ, ನೀವು ಕೇಳೋ ಪ್ರಶ್ನೆ SDMC ಅವರಲ್ಲ, ಅದು ಅವ್ರಿಗೆ ಬಿಟ್ಟಿರೋದು, ನಾನು ಅದನ್ನ ಮಾಡಕ್ಕಾಗಲ್ಲ. ಬಟ್ ನಾವು ಯಾವುದೇ ಕಾರಣಕ್ಕೂ ವಿಲೀನ ಮಾಡೋದಿಲ್ಲ, ಸ್ವತಂತ್ರವಾಗಿ ಮಾಡೋದಕ್ಕೂ ಬರೋದಿಲ್ಲ. ನಾನ್ ಮಾಡತಕ್ಕಂಥದ್ದು ಇಲ್ಲೂ ಇಲ್ಲ. ಯಾರೋ BO ಹೇಳಿದಾನೆ ಅಂದ್ರೆ ಅವ್ನು ಹೇಳ್ಕೊಂಡು ಕರ್ಕೊಂಡ್ ಬನ್ನಿ, ಅವ್ರ ಮೇಲೆ ಆಕ್ಷನ್ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಷ್ಟೇ. ಇನ್ನೇನ್ ಮಾಡಕ್? ಈಗ ಸರ್ಕಾರನೇ ಹೇಳ್ತಾ ಇದೆ ಕ್ಲೋಸ್ ಮಾಡಲ್ಲ ಅಂತ, ಮತ್ತೆ ನೀವು ಕ್ಲೋಸ್ ಮಾಡ್ತೀರಾ ಅಂತ ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಅದು ಯಾರು ಮಾಡ್ತಾರೆ ಗೊತ್ತಿದೆ ನನಗೆ. ಅವ್ರಿಗೆ ಯಾರು ಸಪೋರ್ಟ್ ಇದೆ ಅನ್ನೋದು ಗೊತ್ತಿದೆ. ಬರ್ಗೂರ್ ಅವ್ರದಲ್ಲ ಅದು ತಪ್ಪು, ಇವ್ರು ಯಾರದು ಅಲ್ವೇ ಅಲ್ಲ. ಅದ್ರ ಹಿಂದೆ ಕೆಲವ್ರು ಇರ್ತಾರೆ, ಕೆಲವರು ವ್ಯಾವಹಾರಿಕವಾಗಿ ಶಿಕ್ಷಣ ಇಲಾಖೆನ ನಡೆಸತಕ್ಕಂಥವ್ರು ಇರ್ತಾರೆ, ಅಂತವ್ರು ಈ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಹಿಂದೆ ಮುಂದೆ ನೋಡ್ತಕ್ಕಂಥದ್ದಲ್ಲ. ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನ, ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಗ್ಯಾರಂಟಿ. ಅದನ್ನ ವಿರೋಧ ಪಕ್ಷದವರು ಕೂಡ ಮೆಚ್ಚಿದ್ದಾರೆ, ನಿಮಗೆ ಗೊತ್ತಿದೆ ಮೊನ್ನೆ. ಸೊ ಅದಕ್ಕೆ ಐ ಥಿಂಕ್ ಈಗ ಎಲ್ಲರೂ ಕೂಡ ಕೂಡಿಸ್ಬೇಕ. ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳನ್ನ ಹಿಡ್ಕೊಂಡು ಆಟ ಆಡೋದಲ್ಲ, ಅದನ್ನ ಚೆನ್ನಾಗಿ ಗೊತ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.